ಘಟನೆಗೂ ಸಂಬಂಧ ಇದೆಯಾ? ಸ್ಫೋಟದಲ್ಲಿ ಸಿಕ್ಕಂತಹ ಸ್ಯಾಂಪಲ್ಸ್ ಏನ್ ಕಲೆಕ್ಟ್ ಮಾಡಿರ್ತಾರೆ, ಮಾದರಿಗಳನ್ನ ಕಲೆಕ್ಟ್ ಮಾಡಿರ್ತಾರೆ ಎಫ್ಎಸ್ಎಲ್ನವರು, ಅವುಗಳನ್ನ ತಗೊಂಡೋಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಕೂಡ ಅಲ್ಲಿ ಎಫ್ಎಸ್ಎಲ್ನವರು ಬಂದು ಎಲ್ಲ ಮಾದರಿಗಳನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನಿನ್ನೆ ಅವುಗಳನ್ನೆಲ್ಲ ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆ. ಕಾರ್ ಒಳಗಡೆ ಏನಿತ್ತು, ಅಷ್ಟು ಭೀಕರವಾದ ಸ್ಫೋಟ ಸಂಭವಿಸುವಂತದ್ದು ಏನಿತ್ತು ಕಾರ್ ಒಳಗಡೆ? ಎಫ್ಎಸ್ಎಲ್ ಅಧಿಕಾರಿ ಮೊಹಮ್ಮದ್ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಫಸ್ಟ್ ಎಫ್ಎಸ್ಎಲ್ ರಿಪೋರ್ಟ್ ಬರುತ್ತೆ ಅಂತ ಹೇಳಲಾಗಿದೆ. ಪ್ರಿಲಿಮಿನರಿ ರಿಪೋರ್ಟ್ ಬರುತ್ತೆ. ಏನೇನಾಯ್ತು, ಮೇಲ್ನೋಟಕ್ಕೆ ಏನೇನು ಕಂಡು ಬಂತು ಅನ್ನೋಂಥದ್ದು, ಕಾರ್ನ ಒಳಗಡೆ ಏನಾದರೂ ಸ್ಫೋಟಕಗಳಿತ್ತ, ಮತ್ತೇನಾಯ್ತು, ಎಷ್ಟು ಜನ ವ್ಯಕ್ತಿಗಳಿದ್ರು, ಯಾವ ರೀತಿಯಲ್ಲಿ ಬ್ಲಾಸ್ಟ್ ಆಯ್ತು, ಇಂಟೆನ್ಸಿಟಿ ಆಫ್ ದ ಬ್ಲಾಸ್ಟ್ ಏನು, ಇದೆಲ್ಲವೂ ಕೂಡ ಗೊತ್ತಾಗಲಿದೆ. ಈತ ಡಾಕ್ಟರ್ ಉಮರ್ ನಬಿ ಅಂತ ಹೇಳಲಾಗಿದೆ. ಈತ ಫರೀದಾಬಾದ್ ಸ್ಫೋಟದ ರೂವಾರಿ, ಜಮ್ಮು ಕಾಶ್ಮೀರದ ಉಗ್ರ. ಈತ ನಿನ್ನೆ ಹರಿಯಾಣದಲ್ಲಿ ಏನು ದಾಳಿ ನಡೀತಲ್ಲ, ಸ್ಫೋಟಕಗಳನ್ನ ವಶಪಡಿಸಿಕೊಂಡ್ರು ಪೊಲೀಸರು. ಆ ಸಂದರ್ಭದಲ್ಲಿ ಈತ ಎಸ್ಕೇಪ್ ಆಗಿದ್ದ ಅಂತ ಹೇಳಲಾಗಿದೆ. ಇದೀಗ ದೆಹಲಿಯಲ್ಲಿ ನಿನ್ನೆ ಸಂಜೆ ಅಷ್ಟೊತ್ತಿಗೆ ದೆಹಲಿಯಲ್ಲಿ ಕಾರು ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು. ಈತ ಆ ಕಾರ್ನೊಳಗಡೆ ಇದ್ದ, ಈತನೇ ಡ್ರೈವ್ ಮಾಡ್ತಾ ಇದ್ದ ಅಂತ ಶಂಕೆ ವ್ಯಕ್ತಪಡಿಸಲಾಗಿದೆ. ಅಂದ್ರೆ ಈತ ಸೂಸೈಡ್ ಬಾಂಬರ್ ಆದ್ನ, ಹತಾಶೆಗೆ ಬಿದ್ದು ಏನೋ ಒಂದು ಮಾಡ್ಬಿಡೋಣ ಅಂತ ಅರ್ಜೆಂಟ್ಗೆ ಆ ತರ ಒಂದು ಕೃತ್ಯ ಮಾಡಿದ್ರ, ಏನ್ ನಡೀತು, ಇಷ್ಟಂತೂ ಸದ್ಯಕ್ಕೆ ಹೇಳಬಹುದು ಇದೊಂದು ಉಗ್ರ ಕೃತ್ಯ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಘಟನೆಗೂ ಸಂಬಂಧ ಇದೆಯಾ? ಸ್ಫೋಟದಲ್ಲಿ ಸಿಕ್ಕಂತಹ ಸ್ಯಾಂಪಲ್ಸ್ ಏನ್ ಕಲೆಕ್ಟ್ ಮಾಡಿರ್ತಾರೆ, ಮಾದರಿಗಳನ್ನ ಕಲೆಕ್ಟ್ ಮಾಡಿರ್ತಾರೆ ಎಫ್ಎಸ್ಎಲ್ನವರು, ಅವುಗಳನ್ನ ತಗೊಂಡೋಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಕೂಡ ಅಲ್ಲಿ ಎಫ್ಎಸ್ಎಲ್ನವರು ಬಂದು ಎಲ್ಲ ಮಾದರಿಗಳನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನಿನ್ನೆ ಅವುಗಳನ್ನೆಲ್ಲ ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆ. ಕಾರ್ ಒಳಗಡೆ ಏನಿತ್ತು, ಅಷ್ಟು ಭೀಕರವಾದ ಸ್ಫೋಟ ಸಂಭವಿಸುವಂತದ್ದು ಏನಿತ್ತು ಕಾರ್ ಒಳಗಡೆ? ಎಫ್ಎಸ್ಎಲ್ ಅಧಿಕಾರಿ ಮೊಹಮ್ಮದ್ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಫಸ್ಟ್ ಎಫ್ಎಸ್ಎಲ್ ರಿಪೋರ್ಟ್ ಬರುತ್ತೆ ಅಂತ ಹೇಳಲಾಗಿದೆ. ಪ್ರಿಲಿಮಿನರಿ ರಿಪೋರ್ಟ್ ಬರುತ್ತೆ. ಏನೇನಾಯ್ತು, ಮೇಲ್ನೋಟಕ್ಕೆ ಏನೇನು ಕಂಡು ಬಂತು ಅನ್ನೋಂಥದ್ದು, ಕಾರ್ನ ಒಳಗಡೆ ಏನಾದರೂ ಸ್ಫೋಟಕಗಳಿತ್ತ, ಮತ್ತೇನಾಯ್ತು, ಎಷ್ಟು ಜನ ವ್ಯಕ್ತಿಗಳಿದ್ರು, ಯಾವ ರೀತಿಯಲ್ಲಿ ಬ್ಲಾಸ್ಟ್ ಆಯ್ತು, ಇಂಟೆನ್ಸಿಟಿ ಆಫ್ ದ ಬ್ಲಾಸ್ಟ್ ಏನು, ಇದೆಲ್ಲವೂ ಕೂಡ ಗೊತ್ತಾಗಲಿದೆ. ಈತ ಡಾಕ್ಟರ್ ಉಮರ್ ನಬಿ ಅಂತ ಹೇಳಲಾಗಿದೆ. ಈತ ಫರೀದಾಬಾದ್ ಸ್ಫೋಟದ ರೂವಾರಿ, ಜಮ್ಮು ಕಾಶ್ಮೀರದ ಉಗ್ರ. ಈತ ನಿನ್ನೆ ಹರಿಯಾಣದಲ್ಲಿ ಏನು ದಾಳಿ ನಡೀತಲ್ಲ, ಸ್ಫೋಟಕಗಳನ್ನ ವಶಪಡಿಸಿಕೊಂಡ್ರು ಪೊಲೀಸರು. ಆ ಸಂದರ್ಭದಲ್ಲಿ ಈತ ಎಸ್ಕೇಪ್ ಆಗಿದ್ದ ಅಂತ ಹೇಳಲಾಗಿದೆ. ಇದೀಗ ದೆಹಲಿಯಲ್ಲಿ ನಿನ್ನೆ ಸಂಜೆ ಅಷ್ಟೊತ್ತಿಗೆ ದೆಹಲಿಯಲ್ಲಿ ಕಾರು ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು. ಈತ ಆ ಕಾರ್ನೊಳಗಡೆ ಇದ್ದ, ಈತನೇ ಡ್ರೈವ್ ಮಾಡ್ತಾ ಇದ್ದ ಅಂತ ಶಂಕೆ ವ್ಯಕ್ತಪಡಿಸಲಾಗಿದೆ. ಅಂದ್ರೆ ಈತ ಸೂಸೈಡ್ ಬಾಂಬರ್ ಆದ್ನ, ಹತಾಶೆಗೆ ಬಿದ್ದು ಏನೋ ಒಂದು ಮಾಡ್ಬಿಡೋಣ ಅಂತ ಅರ್ಜೆಂಟ್ಗೆ ಆ ತರ ಒಂದು ಕೃತ್ಯ ಮಾಡಿದ್ರ, ಏನ್ ನಡೀತು, ಇಷ್ಟಂತೂ ಸದ್ಯಕ್ಕೆ ಹೇಳಬಹುದು ಇದೊಂದು ಉಗ್ರ ಕೃತ್ಯ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಘಟನೆಗೂ ಸಂಬಂಧ ಇದೆಯಾ? ಸ್ಫೋಟದಲ್ಲಿ ಸಿಕ್ಕಂತಹ ಸ್ಯಾಂಪಲ್ಸ್ ಏನ್ ಕಲೆಕ್ಟ್ ಮಾಡಿರ್ತಾರೆ, ಮಾದರಿಗಳನ್ನ ಕಲೆಕ್ಟ್ ಮಾಡಿರ್ತಾರೆ ಎಫ್ಎಸ್ಎಲ್ನವರು, ಅವುಗಳನ್ನ ತಗೊಂಡೋಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಕೂಡ ಅಲ್ಲಿ ಎಫ್ಎಸ್ಎಲ್ನವರು ಬಂದು ಎಲ್ಲ ಮಾದರಿಗಳನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನಿನ್ನೆ ಅವುಗಳನ್ನೆಲ್ಲ ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆ. ಕಾರ್ ಒಳಗಡೆ ಏನಿತ್ತು, ಅಷ್ಟು ಭೀಕರವಾದ ಸ್ಫೋಟ ಸಂಭವಿಸುವಂತದ್ದು ಏನಿತ್ತು ಕಾರ್ ಒಳಗಡೆ? ಎಫ್ಎಸ್ಎಲ್ ಅಧಿಕಾರಿ ಮೊಹಮ್ಮದ್ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಫಸ್ಟ್ ಎಫ್ಎಸ್ಎಲ್ ರಿಪೋರ್ಟ್ ಬರುತ್ತೆ ಅಂತ ಹೇಳಲಾಗಿದೆ. ಪ್ರಿಲಿಮಿನರಿ ರಿಪೋರ್ಟ್ ಬರುತ್ತೆ. ಏನೇನಾಯ್ತು, ಮೇಲ್ನೋಟಕ್ಕೆ ಏನೇನು ಕಂಡು ಬಂತು ಅನ್ನೋಂಥದ್ದು, ಕಾರ್ನ ಒಳಗಡೆ ಏನಾದರೂ ಸ್ಫೋಟಕಗಳಿತ್ತ, ಮತ್ತೇನಾಯ್ತು, ಎಷ್ಟು ಜನ ವ್ಯಕ್ತಿಗಳಿದ್ರು, ಯಾವ ರೀತಿಯಲ್ಲಿ ಬ್ಲಾಸ್ಟ್ ಆಯ್ತು, ಇಂಟೆನ್ಸಿಟಿ ಆಫ್ ದ ಬ್ಲಾಸ್ಟ್ ಏನು, ಇದೆಲ್ಲವೂ ಕೂಡ ಗೊತ್ತಾಗಲಿದೆ.
ಈತ ಡಾಕ್ಟರ್ ಉಮರ್ ನಬಿ ಅಂತ ಹೇಳಲಾಗಿದೆ. ಈತ ಫರೀದಾಬಾದ್ ಸ್ಫೋಟದ ರೂವಾರಿ, ಜಮ್ಮು ಕಾಶ್ಮೀರದ ಉಗ್ರ. ಈತ ನಿನ್ನೆ ಹರಿಯಾಣದಲ್ಲೇನು ದಾಳಿ ನಡೀತಲ್ಲ, ಸ್ಫೋಟಕಗಳನ್ನ ವಶಪಡಿಸಿಕೊಂಡ್ರು ಪೊಲೀಸರು. ಆ ಸಂದರ್ಭದಲ್ಲಿ ಈತ ಎಸ್ಕೇಪ್ ಆಗಿದ್ದ ಅಂತ ಹೇಳಲಾಗಿದೆ. ಇದೀಗ ದೆಹಲಿಯಲ್ಲಿ ನಿನ್ನೆ ಸಂಜೆ ಅಷ್ಟೊತ್ತಿಗೆ ದೆಹಲಿಯಲ್ಲಿ ಕಾರು ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು. ಈತ ಆ ಕಾರ್ನೊಳಗಡೆ ಇದ್ದ, ಈತನೇ ಡ್ರೈವ್ ಮಾಡ್ತಾ ಇದ್ದ ಅಂತ ಶಂಕೆ ವ್ಯಕ್ತಪಡಿಸಲಾಗಿದೆ. ಅಂದ್ರೆ ಈತ ಸೂಸೈಡ್ ಬಾಂಬರ್ ಆದ್ನ, ಹತಾಶೆಗೆ ಬಿದ್ದು ಏನೋ ಒಂದು ಮಾಡ್ಬಿಡೋಣ ಅಂತ ಅರ್ಜೆಂಟ್ಗೆ ಆ ತರ ಒಂದು ಕೃತ್ಯ ಮಾಡಿದ್ರ, ಏನ್ ನಡೀತು ಇಷ್ಟಂತೂ ಸದ್ಯಕ್ಕೆ ಹೇಳಬಹುದು. ಇದೊಂದು ಉಗ್ರ ಕೃತ್ಯ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಘಟನೆಗೂ ಸಂಬಂಧ ಇದೆಯಾ? ಸ್ಫೋಟದಲ್ಲಿ ಸಿಕ್ಕಂತಹ ಸ್ಯಾಂಪಲ್ಸ್ ಏನ್ ಕಲೆಕ್ಟ್ ಮಾಡಿರ್ತಾರೆ, ಮಾದರಿಗಳನ್ನ ಕಲೆಕ್ಟ್ ಮಾಡಿರ್ತಾರೆ ಎಫ್ಎಸ್ಎಲ್ನವರು, ಅವುಗಳನ್ನ ತಗೊಂಡೋಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಕೂಡ ಅಲ್ಲಿ ಎಫ್ಎಸ್ಎಲ್ನವರು ಬಂದು ಎಲ್ಲ ಮಾದರಿಗಳನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ನಿನ್ನೆ. ಅವುಗಳನ್ನೆಲ್ಲ ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆ. ಕಾರ್ ಒಳಗಡೆ ಏನಿತ್ತು, ಅಷ್ಟು ಭೀಕರವಾದ ಸ್ಫೋಟ ಸಂಭವಿಸುವಂತದ್ದು ಏನಿತ್ತು ಕಾರ್ ಒಳಗಡೆ? ಎಫ್ಎಸ್ಎಲ್ ಅಧಿಕಾರಿ ಮೊಹಮ್ಮದ್ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಫಸ್ಟ್ ಎಫ್ಎಸ್ಎಲ್ ರಿಪೋರ್ಟ್ ಬರುತ್ತೆ ಅಂತ ಹೇಳಲಾಗಿದೆ. ಪ್ರಿಲಿಮಿನರಿ ರಿಪೋರ್ಟ್ ಬರುತ್ತೆ. ಏನೇನಾಯ್ತು, ಮೇಲ್ನೋಟಕ್ಕೆ ಏನೇನು ಕಂಡು ಬಂತು ಅನ್ನೋಂಥದ್ದು, ಕಾರ್ನ ಒಳಗಡೆ ಏನಾದರೂ ಸ್ಫೋಟಕಗಳಿತ್ತ, ಮತ್ತೇನಾಯ್ತು, ಎಷ್ಟು ಜನ ವ್ಯಕ್ತಿಗಳಿದ್ರು, ಯಾವ ರೀತಿಯಲ್ಲಿ ಬ್ಲಾಸ್ಟ್ ಆಯ್ತು, ಇಂಟೆನ್ಸಿಟಿ ಆಫ್ ದ ಬ್ಲಾಸ್ಟ್ ಏನು, ಇದೆಲ್ಲವೂ ಕೂಡ ಗೊತ್ತಾಗಲಿದೆ. ಈತ ಡಾಕ್ಟರ್ ಉಮರ್ ನಬಿ ಅಂತ ಹೇಳಲಾಗಿದೆ. ಈತ ಫರೀದಾಬಾದ್ ಸ್ಫೋಟದ ರೂವಾರಿ, ಜಮ್ಮು ಕಾಶ್ಮೀರದ ಉಗ್ರ. ಈತ ನಿನ್ನೆ ಹರಿಯಾಣದಲ್ಲೇನು ದಾಳಿ ನಡೀತಲ್ಲ, ಸ್ಫೋಟಕಗಳನ್ನ ವಶಪಡಿಸಿಕೊಂಡ್ರು ಪೊಲೀಸರು. ಆ ಸಂದರ್ಭದಲ್ಲಿ ಈತ ಎಸ್ಕೇಪ್ ಆಗಿದ್ದ ಅಂತ ಹೇಳಲಾಗಿದೆ. ಇದೀಗ ದೆಹಲಿಯಲ್ಲಿ ನಿನ್ನೆ ಸಂಜೆ ಅಷ್ಟೊತ್ತಿಗೆ ದೆಹಲಿಯಲ್ಲಿ ಕಾರು ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು. ಈತ ಆ ಕಾರ್ನೊಳಗಡೆ ಇದ್ದ, ಈತನೇ ಡ್ರೈವ್ ಮಾಡ್ತಾ ಇದ್ದ ಅಂತ ಶಂಕೆ ವ್ಯಕ್ತಪಡಿಸಲಾಗಿದೆ. ಅಂದ್ರೆ ಈತ ಸೂಸೈಡ್ ಬಾಂಬರ್ ಆದ್ನ, ಹತಾಶೆಗೆ ಬಿದ್ದು ಏನೋ ಒಂದು ಮಾಡ್ಬಿಡೋಣ ಅಂತ ಅರ್ಜೆಂಟ್ಗೆ ಆ ತರ ಒಂದು ಕೃತ್ಯ ಮಾಡಿದ್ರ, ಏನ್ ನಡೀತು ಇಷ್ಟಂತೂ ಸದ್ಯಕ್ಕೆ ಹೇಳಬಹುದು. ಇದೊಂದು ಉಗ್ರ ಕೃತ್ಯ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಘಟನೆಗೂ ಸಂಬಂಧ ಇದೆಯಾ? ಸ್ಫೋಟದಲ್ಲಿ ಸಿಕ್ಕಂತಹ ಸ್ಯಾಂಪಲ್ಸ್ ಏನ್ ಕಲೆಕ್ಟ್ ಮಾಡಿರ್ತಾರೆ, ಮಾದರಿಗಳನ್ನ ಕಲೆಕ್ಟ್ ಮಾಡಿರ್ತಾರೆ ಎಫ್ಎಸ್ಎಲ್ನವರು, ಅವುಗಳನ್ನ ತಗೊಂಡೋಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಕೂಡ ಅಲ್ಲಿ ಎಫ್ಎಸ್ಎಲ್ನವರು ಬಂದು ಎಲ್ಲ ಮಾದರಿಗಳನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ನಿನ್ನೆ. ಅವುಗಳನ್ನೆಲ್ಲ ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆ. ಕಾರ್ ಒಳಗಡೆ ಏನಿತ್ತು, ಅಷ್ಟು ಭೀಕರವಾದ ಸ್ಫೋಟ ಸಂಭವಿಸುವಂತದ್ದು ಏನಿತ್ತು ಕಾರ್ ಒಳಗಡೆ? ಎಫ್ಎಸ್ಎಲ್ ಅಧಿಕಾರಿ ಮೊಹಮ್ಮದ್ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಫಸ್ಟ್ ಎಫ್ಎಸ್ಎಲ್ ರಿಪೋರ್ಟ್ ಬರುತ್ತೆ ಅಂತ ಹೇಳಲಾಗಿದೆ. ಪ್ರಿಲಿಮಿನರಿ ರಿಪೋರ್ಟ್ ಬರುತ್ತೆ. ಏನೇನಾಯ್ತು, ಮೇಲ್ನೋಟಕ್ಕೆ ಏನೇನು ಕಂಡು ಬಂತು ಅನ್ನೋಂಥದ್ದು, ಕಾರ್ನ ಒಳಗಡೆ ಏನಾದರೂ ಸ್ಫೋಟಕಗಳಿತ್ತ, ಮತ್ತೇನಾಯ್ತು, ಎಷ್ಟು ಜನ ವ್ಯಕ್ತಿಗಳಿದ್ರು, ಯಾವ ರೀತಿಯಲ್ಲಿ ಬ್ಲಾಸ್ಟ್ ಆಯ್ತು, ಇಂಟೆನ್ಸಿಟಿ ಆಫ್ ದ ಬ್ಲಾಸ್ಟ್ ಏನು, ಇದೆಲ್ಲವೂ ಕೂಡ ಗೊತ್ತಾಗಲಿದೆ. ಈತ ಡಾಕ್ಟರ್ ಉಮರ್ ನಬಿ ಅಂತ ಹೇಳಲಾಗಿದೆ. ಈತ ಫರೀದಾಬಾದ್ ಸ್ಫೋಟದ ರೂವಾರಿ, ಜಮ್ಮು ಕಾಶ್ಮೀರದ ಉಗ್ರ. ಈತ ನಿನ್ನೆ ಹರಿಯಾಣದಲ್ಲೇನು ದಾಳಿ ನಡೀತಲ್ಲ, ಸ್ಫೋಟಕಗಳನ್ನ ವಶಪಡಿಸಿಕೊಂಡ್ರು ಪೊಲೀಸರು. ಆ ಸಂದರ್ಭದಲ್ಲಿ ಈತ ಎಸ್ಕೇಪ್ ಆಗಿದ್ದ ಅಂತ ಹೇಳಲಾಗಿದೆ. ಇದೀಗ ದೆಹಲಿಯಲ್ಲಿ ನಿನ್ನೆ ಸಂಜೆ ಅಷ್ಟೊತ್ತಿಗೆ ದೆಹಲಿಯಲ್ಲಿ ಕಾರು ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು. ಈತ ಆ ಕಾರ್ನೊಳಗಡೆ ಇದ್ದ, ಈತನೇ ಡ್ರೈವ್ ಮಾಡ್ತಾ ಇದ್ದ ಅಂತ ಶಂಕೆ ವ್ಯಕ್ತಪಡಿಸಲಾಗಿದೆ. ಅಂದ್ರೆ ಈತ ಸೂಸೈಡ್ ಬಾಂಬರ್ ಆದ್ನ, ಹತಾಶೆಗೆ ಬಿದ್ದು ಏನೋ ಒಂದು ಮಾಡ್ಬಿಡೋಣ ಅಂತ ಅರ್ಜೆಂಟ್ಗೆ ಆ ತರ ಒಂದು ಕೃತ್ಯ ಮಾಡಿದ್ರ, ಏನ್ ನಡೀತು ಇಷ್ಟಂತೂ ಸದ್ಯಕ್ಕೆ ಹೇಳಬಹುದು. ಇದೊಂದು ಉಗ್ರ ಕೃತ್ಯ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ.